ಹುಬ್ಬಳ್ಳಿಯಲ್ಲಿ ಮೋದಿ ರೋಡ್ ಶೋ ಮಾಡಿ ಬಿಜೆಪಿಗೆ ಶಕ್ತಿ ತುಂಬಿದ್ರು. ಆದರೆ ಅದೇ ರಾಜ್ಯ ಬಿಜೆಪಿಯಲ್ಲಿ ಭಿನ್ನಮತಗಳು ಕಡಿಮೆಯಾಗ್ತಿಲ್ಲ. ಕೊನೆ ಕ್ಷಣದಲ್ಲಿ ಜಗದೀಶ್ ಶೆಟ್ಟರ್ಗೆ ಆಹ್ವಾನ ಕೊಟ್ಟು ಕರೆಸಿಕೊಂಡ್ರು. ಬಟ್ ಯಡಿಯೂರಪ್ಪ ಅವರನ್ನ ಬಿಜೆಪಿ ಆಹ್ವಾನಿಸಲೇ ಇಲ್ಲ. ಇದನ್ನೇ ಬಂಡವಾಳ ಮಾಡಿಕೊಂಡ ಕಾಂಗ್ರೆಸ್ ಸರಣಿ ಟ್ವೀಟ್ ಹಾಕಿದೆ. ಪ್ರಧಾನಿ ಕಾರ್ಯಕ್ರಮದಲ್ಲಿ ಶೆಟ್ಟರ್ ಅವರನ್ನ ಬಿಜೆಪಿ ಕಡೆಗಣಿಸಿದೆ. ಬಿಎಸ್ವೈ ವಿರುದ್ಧ ಕಟೀಲ್ ಮತ್ತು ಸಂತೋಷ್ ಜೋಡಿ ಆದ್ರೆ ಶೆಟ್ಟರ್ ವಿರುದ್ಧ ಬೊಮ್ಮಾಯಿ ಮತ್ತು ಜೋಶಿ ಜೋಡಿಯಾಗಿದ್ದಾರೆ ಅಂತ ಟ್ವೀಟ್ ಹಾಕಿದೆ. ಇನ್ನೊಂದು ಕಡೆ ಡಿಕೆಶಿ ಬಿಜೆಪಿ ಹಗರಣಗಳು 4 ಇಂಜಿನ್ ಸರ್ಕಾರಗಳಿದ್ರೂ ನೀರಾವರಿಗೆ ಅಡ್ಡಿ ಯಾಕೆ, 40% ಸರ್ಕಾರದ ಬಗ್ಗೆ ಉತ್ತರ ಕೊಡ್ಲಿಲ್ಲ ಅಂತಾನು ಪ್ರಶ್ನೆ ಹಾಕಿದ್ದಾರೆ. ಆದರೆ ಮಾದಾಯಿ ವಿಚಾರದಲ್ಲಿ ಇವತ್ತೇನು ಅವ್ರಿಗೆ ಅಮಿತ್ ಶಾ ಅವರು ಏನು ಮಾತು ಕೊಟ್ಟಿದ್ದಾರೆ, ಏನು 2 ತ್ರಿಬಲ್ ಇಂಜಿನ್ ಸರ್ಕಾರ ಇದೆ, ಡಬಲ್ ಇಂಜಿನ್ ಅಲ್ಲ. ಕರ್ನಾಟಕ, ಗೋವಾ, ಮಹಾರಾಷ್ಟ್ರ ಜೊತೆಗೆ ಮುದ್ರಾ ಲೋನ್ಗೋಸ್ಕರ 10 ಬ್ಯಾಂಕ್ ಕಲ್ದು ಸುಸ್ತಾಗಿದ್ದೀರಾ? ಈಸಿಯಾಗಿ 10 ಲಕ್ಷ ಮುದ್ರಾ ಲೋನ್ ಪಡ್ಕೊಳ್ಳೋದು ಹೇಗೆ ಅಂತ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ಸೆಂಟ್ರಲ್ ಇಂಜಿನ್ 4 ಇಂಜಿನ್ ಸರ್ಕಾರ ಇದೆ. ಹೋಗೇನು ಹೇಳೋಗ್ಬೇಕು ಏನು ಅಂತ. ಮಾದಾಯಿಗೆ ಏನು ನಿಮ್ಮ ವಿಚಾರ, ಕೆಂಪಣ್ಣನ ಪತ್ರಕ್ಕೆ ನಿಮ್ಮ ಉತ್ತರ ಏನು, 40% ಕಮಿಷನ್ಗೆ, ಇವೆಲ್ಲ ದಯವಿಟ್ಟು PSI ಸ್ಕ್ಯಾಮ್ ಯುವಕರಿಗೆ ಆಗ್ತಾ ಇರೋಂಥ ಅನ್ಯಾಯಕ್ಕೆ ಪರಿಹಾರ ಏನು, ಇದನ್ನ ಪ್ರಧಾನಮಂತ್ರಿಗಳು ನಮ್ಮ ರಾಜ್ಯಕ್ಕೆ ಒಂದು ಸಂದೇಶ ಕೊಟ್ಟು ಹೋದ್ರೆ ಅವ್ರಿಗೊಂದು ಕೋಟಿ ನಮಸ್ಕಾರ. ಆದರೆ ಮಾದಾಯಿ ಯಡಿಯೂರಪ್ಪನವರ ಮುನಿಸು ಮುಂದುವರಿಯುತ್ತಾ ಅನ್ನುವ ಪ್ರಶ್ನೆ ಎದ್ದಿದೆ. ಯಾಕೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಬಿಜೆಪಿಯಲ್ಲಿರುವಂತಹ ಭಿನ್ನ ರಾಗಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋದಾದ್ರೆ 2/9/2022 ಅಂದ್ರೆ ಸೆಪ್ಟೆಂಬರ್ ಅಲ್ಲಿ ಮಂಗಳೂರಿನಲ್ಲಿ ಅಭಿವೃದ್ಧಿಯ ಕಾರ್ಯಕ್ರಮಗಳು ಆಗುತ್ತೆ. ಅಲ್ಲಿ ಪ್ರಧಾನಿಯ ಜೊತೆ ಕಾರ್ಯಕ್ರಮದಲ್ಲಿ BSY ಇದ್ರು. ಆ ನಂತರ ನಡೆದದ್ದು ನವೆಂಬರ್ 11, 2022 ಕೆಂಪೇಗೌಡರ 108 ಅಡಿ ಎತ್ತರದ ಪ್ರತಿಮೆಯ ಅನಾವರಣ. ಇಡೀ ದಿನ ಪ್ರಧಾನಿ ಮಾಡಿದಂತಹ ಈ ಒಂದು ಕಾರ್ಯಕ್ರಮದಲ್ಲಿ BSY ಭಾಗಿಯಾಗಿದ್ರು. ಆದರೆ 30 ಡಿಸೆಂಬರ್ 2022 ಮಂಡ್ಯ ಮತ್ತು ಬೆಂಗಳೂರಲ್ಲಿ ಮೊನ್ನೆ ಅಮಿತ್ ಶಾ ಅವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಆದರೆ 3 ದಿನಗಳಿದ್ರು ಶಾ ಅವರನ್ನ ಮಾಜಿ ಸಿಎಂ BSY ಭೇಟಿಯಾಗಿರಲಿಲ್ಲ. ನಂತರ 4 ಜನವರಿ 2023 ಅಂದ್ರೆ 2 ದಿನಗಳ ಕಾಲ ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಇದ್ರು. ಅವರ ಭೇಟಿಯನ್ನು ಕೂಡ ಮಾಡಲಿಲ್ಲ. 2 ದಿನವೂ ಗಡ್ಕರಿ ಅವರನ್ನ BS ಯಡಿಯೂರಪ್ಪ ಅವರು ಭೇಟಿಯಾಗಲಿಲ್ಲ. 5 ಜನವರಿ 2023 ಮಧ್ಯ ಕರ್ನಾಟಕದಲ್ಲಿ JP ನಡ್ಡಾ ಅವರ ಕಾರ್ಯಕ್ರಮಗಳಿತ್ತು. ಕೊನೆ ದಿನ ಅರ್ಧ ಗಂಟೆ ಮಾತ್ರ ನಡ್ಡಾ ಅವರನ್ನ ಭೇಟಿ ಮಾಡಿ ಹೋದ್ರು ಮಾಜಿ ಸಿಎಂ BS ಯಡಿಯೂರಪ್ಪ ಅವರು. 12 ಜನವರಿ 2023 ಅಂದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ BSY ಗೈರಾಗಿದ್ದಾರೆ. ಕೊನೆ ಕ್ಷಣದಲ್ಲಿ ಶೆಟ್ಟರ್ ಅವರು ಹಾಜರಾದ್ರು. ಆನಂತರ ಅವರಿಗೆ ಆಹ್ವಾನವನ್ನ ನೀಡಲಾಯಿತು. ಬಿಜೆಪಿ ಬ್ಯಾನರ್ಗಳಲ್ಲೂ ಶೆಟ್ಟರ್ ಆಗಿರ್ಬೋದು, BSY ಆಗಿರ್ಬೋದು ಕಾಣಿಸ್ಲಿಲ್ಲ. ಎಲ್ಲೂ ಕೂಡ ಅವರ ಒಂದು ಹೆಜ್ಜೆ ಗುರುತೇ ಇರಲಿಲ್ಲ. ಇನ್ನು ಮುಂದೆ ಏನೇನಾಗುತ್ತೆ, ಯಾವ ಕಾರ್ಯಕ್ರಮಗಳು ಇರುತ್ತೆ, ಅಲ್ಲಿ ಅವರಿಗೆ ಆಹ್ವಾನ ಇರುತ್ತಾ, ಬರ್ತಾರಾ ಅಂತ ನೋಡೋದಾದ್ರೆ 19 ಜನವರಿ 2023 ಕಲಬುರಗಿಯಲ್ಲಿ ಪ್ರಧಾನಿ ಮೋದಿ ಅವರ ಸಮಾವೇಶ ಇರುತ್ತೆ. ಇಲ್ಲಿ ಲಂಬಾಣಿ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆಯ ಕಾರ್ಯಕ್ರಮ ಇದೆ. ಆದ್ರೆ ಅಲ್ಲಿ BSY ಬರ್ತಾರಾ ಗೊತ್ತಿಲ್ಲ. 12 ಫೆಬ್ರವರಿ 2023 ಶಿವಮೊಗ್ಗದಲ್ಲಿ ಹೊಸ ಏರ್ಪೋರ್ಟ್ ಲೋಕಾರ್ಪಣೆ ಆಗುತ್ತೆ. ಅದು BSY ಅವರ ತವರೂರು. ಅಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಉದ್ಘಾಟನೆಗೊಳ್ಳುತ್ತೆ. ಆದ್ರೆ ಅಲ್ಲಿ BSY ಬರ್ತಾರಾ, ಅವರಿಗೆ ಆಹ್ವಾನ ಕೊಡ್ತಾರಾ ಅದು ಗೊತ್ತಿಲ್ಲ. ಇನ್ನು ಫೆಬ್ರವರಿ 13, 2023 ಬೆಂಗಳೂರಿನಲ್ಲಿ ಏರೋ ಇಂಡಿಯಾ 2023 ಏರ್ ಶೋ ಉದ್ಘಾಟನೆಯಾಗುತ್ತೆ. ಅಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಇದನ್ನ ಉದ್ಘಾಟನೆ ಮಾಡ್ತಾರೆ. ಅಲ್ಲಿಗೆ BSY ಅವರಿಗೆ ಆಹ್ವಾನ ಕೊಡ್ತಾರಾ, BS ಯಡಿಯೂರಪ್ಪ ಅವರು ಬರ್ತಾರಾ ಒಂದು ಗೊತ್ತಿಲ್ಲ. ಫೆಬ್ರವರಿ 2023 ಧಾರವಾಡದ IIT ಉದ್ಘಾಟನೆಗೂ ಕೂಡ ಪ್ರಧಾನಿ ಮೋದಿಗೆ ಆಹ್ವಾನವನ್ನ ನೀಡಲಾಗಿದೆ. ಫೆಬ್ರವರಿ ಅಂತ್ಯದಲ್ಲಿ ನಡೆಯಲಿರುವಂತಹ ಕಾರ್ಯಕ್ರಮ, ಅಲ್ಲಿಗೆ BSY ಬರ್ತಾರಾ ಗೊತ್ತಿಲ್ಲ. ಮಾರ್ಚ್ 2023 ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇಯ ಲೋಕಾರ್ಪಣೆ ಆಗುತ್ತೆ. ಅಲ್ಲೂ ಕೂಡ ಪ್ರಧಾನಿ ಮೋದಿ ಅವರನ್ನ ಇದಕ್ಕೆ ಉದ್ಘಾಟನೆಗೆ ಕರೆಯಲಾಗಿದೆ. ಇದಕ್ಕಾಗಿ ಬಿಜೆಪಿ ಆಲ್ರೆಡಿ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಇಲ್ಲಿ BS ಯಡಿಯೂರಪ್ಪ ಆಗಿರ್ಬೋದು, ಜಗದೀಶ್ ಶೆಟ್ಟರ್ ಆಗಿರ್ಬೋದು, ಅವರಿಗೆ ಆಹ್ವಾನವನ್ನ ಕೊಡ್ತಾರಾ ಇಲ್ವಾ, ಬರ್ತಾರಾ ಇಲ್ವಾ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು.